ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಒಂದ್ ಕಡೆ ನಟಿ ರಮ್ಯಾ ರಾವ್ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ರೆ ಇಡೀ ಪ್ರಕರಣದ ರೂವಾರಿ, ಇಡೀ ಪ್ರಕರಣದ ಕಿಂಗ್ ಪಿನ್ ತರುಣ್ ಕೂಡ ಈಗ ಡಿಆರ್ಐ ಅಧಿಕಾರಿಗಳ ವಶದಲ್ಲಿದ್ದಾನೆ. ಬಟ್ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ ಅರ್ಜಿಯ ವಿಚಾರಣೆ ಆರಂಭ ಆಗಿದ್ದು ವಾದ ಪ್ರತಿವಾದ ಎರಡೂ ಕೂಡ ಮುಕ್ತಾಯ ಆಗಿದೆ. ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಹಾಗಾಗಿ ತರುಣ್ ಪಾಲಿಗೆ ಇವತ್ತು ಬಿಗ್ ಡೇ. ಏನಾಗುತ್ತೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಮ್ಯಾ ರಾವ್ ದುಬೈ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಾ ಇದೆ. ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಜೊತೆಗೆ ರಮ್ಯಾ ಸ್ನೇಹಿತ ತರುಣ್ ಕೊಂಡೂರು ರಾಜು ವಿಚಾರಣೆ ಕೂಡ ನಡೆಸಿದ್ದು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇವೆ. ಇಂದು ತರುಣ್ ಕೊಂಡೂರು ಜಾಮೀನು ಭವಿಷ್ಯ. ಇನ್ನು ರಮ್ಯಾ ಸ್ನೇಹಿತ ಟಾಲಿವುಡ್ ನಟ ತರುಣ್ ಕೊಂಡೂರು ರಾಜು ಜಾಮೀನು ಭವಿಷ್ಯ ಹೊರಬೀಳಲಿದೆ. ವಾದ ಪ್ರತಿವಾದ ಆಲಿಸಿ ನಿನ್ನೆ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿದ್ದು ಇಂದು ಆದೇಶವನ್ನ ಪ್ರಕಟಿಸಲಿದೆ. ಜೊತೆಗೆ ಇತ್ತ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ರಮ್ಯಾ ಜಾಮೀನು ಅರ್ಜಿ ವಜಾ ಮಾಡಿತ್ತು. ಈ ಹಿನ್ನೆಲೆ ರಮ್ಯಾ ಜಾಮೀನಿಗಾಗಿ ಮೇಲ್ಮನವಿ ಸಲ್ಲಿಸಿದ್ದಾಳೆ. ಕೆಂಪೇಗೌಡ ಏರ್ಪೋರ್ಟ್ ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದ್ಯಾ? ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಯಾಕಂದ್ರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಸಿಕ್ಕಿಬಿದ್ದ 75 ಕೋಟಿ ಮೌಲ್ಯದ ಎಂಡಿಎಂಇ ಏರ್ಪೋರ್ಟ್ ಮುಖಾಂತರವೇ ಸಾಗಾಟ ಆಗಿತ್ತಂತೆ. ಮತ್ತು ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೂಡ ಇದೇ ಕೆಇಎಎಲ್ ಮುಖಾಂತರವೇ ನಡೀತಾ ಇತ್ತು. ಹಾಗಾದ್ರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸ್ಮಗ್ಲಿಂಗ್ ಮಾಡೋದು ಅಷ್ಟೊಂದು ಸುಲಭವಾ? ಒಂದ್ ಕಡೆ ಡ್ರಗ್ಸ್, ಮತ್ತೊಂದ್ ಕಡೆ ಚಿನ್ನದ ಸ್ಮಗ್ಲಿಂಗ್ ಆಗ್ತಾ ಇದ್ರು ಏರ್ಪೋರ್ಟ್ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ? ಸ್ಥಳೀಯ ಪೊಲೀಸರು, ಸಿಆರ್ಪಿಎಫ್, ಪ್ರೋಟೋಕಾಲ್ ಅಧಿಕಾರಿಗಳು ಎಲ್ಲರೂ ಇದ್ದು ಎಷ್ಟೊಂದು ಸ್ಮಗ್ಲಿಂಗ್ ಹೇಗೆ ಸಾಧ್ಯ ಅನ್ನೋದೇ ಪ್ರಶ್ನೆ ಹುಟ್ಟುಕೊಂಡಿದೆ. ಇನ್ನು ರಮ್ಯಾ ರಾವ್ 2 ತಿಂಗಳಲ್ಲಿ 27 ಬಾರಿ ದುಬೈ ಟು ಬೆಂಗಳೂರು ಓಡಾಡಿರೋ ಬಗ್ಗೆ ಡಿಆರ್ಐ ಅಧಿಕಾರಿಗಳೇ ಕೋರ್ಟ್ನಲ್ಲಿ ಹೇಳಿದ್ರು. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಒಂದ್ ಕಡೆ ನಟಿ ರಮ್ಯಾ ರಾವ್ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ರೆ ಇಡೀ ಪ್ರಕರಣದ ರೂವಾರಿ, ಇಡೀ ಪ್ರಕರಣದ ಕಿಂಗ್ ಪಿನ್ ತರುಣ್ ಕೂಡ ಈಗ ಡಿಆರ್ಐ ಅಧಿಕಾರಿಗಳ ವಶದಲ್ಲಿದ್ದಾನೆ. ಬಟ್ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ ಅರ್ಜಿಯ ವಿಚಾರಣೆ ಆರಂಭ ಆಗಿದ್ದು ವಾದ ಪ್ರತಿವಾದ ಎರಡೂ ಕೂಡ ಮುಕ್ತಾಯ ಆಗಿದೆ. ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಹಾಗಾಗಿ ತರುಣ್ ಪಾಲಿಗೆ ಇವತ್ತು ಬಿಗ್ ಡೇ. ಏನಾಗುತ್ತೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಮ್ಯಾ ರಾವ್ ದುಬೈ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಾ ಇದೆ. ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಜೊತೆಗೆ ರಮ್ಯಾ ಸ್ನೇಹಿತ ತರುಣ್ ಕೊಂಡೂರು ರಾಜು ವಿಚಾರಣೆ ಕೂಡ ನಡೆಸಿದ್ದು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇವೆ. ಇಂದು ತರುಣ್ ಕೊಂಡೂರು ಜಾಮೀನು ಭವಿಷ್ಯ. ಇನ್ನು ರಮ್ಯಾ ಸ್ನೇಹಿತ ಟಾಲಿವುಡ್ ನಟ ತರುಣ್ ಕೊಂಡೂರು ರಾಜು ಜಾಮೀನು ಭವಿಷ್ಯ ಹೊರಬೀಳಲಿದೆ. ವಾದ ಪ್ರತಿವಾದ ಆಲಿಸಿ ನಿನ್ನೆ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿದ್ದು ಇಂದು ಆದೇಶವನ್ನ ಪ್ರಕಟಿಸಲಿದೆ. ಜೊತೆಗೆ ಇತ್ತ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ರಮ್ಯಾ ಜಾಮೀನು ಅರ್ಜಿ ವಜಾ ಮಾಡಿತ್ತು. ಈ ಹಿನ್ನೆಲೆ ರಮ್ಯಾ ಜಾಮೀನಿಗಾಗಿ ಮೇಲ್ಮನವಿ ಸಲ್ಲಿಸಿದ್ದಾಳೆ. ಕೆಂಪೇಗೌಡ ಏರ್ಪೋರ್ಟ್ ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದ್ಯಾ? ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಯಾಕಂದ್ರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಸಿಕ್ಕಿಬಿದ್ದ 75 ಕೋಟಿ ಮೌಲ್ಯದ ಎಂಡಿಎಂಇ ಏರ್ಪೋರ್ಟ್ ಮುಖಾಂತರವೇ ಸಾಗಾಟ ಆಗಿತ್ತಂತೆ. ಮತ್ತು ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೂಡ ಇದೇ ಕೆಇಎಎಲ್ ಮುಖಾಂತರವೇ ನಡೀತಾ ಇತ್ತು. ಹಾಗಾದ್ರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸ್ಮಗ್ಲಿಂಗ್ ಮಾಡೋದು ಅಷ್ಟೊಂದು ಸುಲಭವಾ? ಒಂದ್ ಕಡೆ ಡ್ರಗ್ಸ್, ಮತ್ತೊಂದ್ ಕಡೆ ಚಿನ್ನದ ಸ್ಮಗ್ಲಿಂಗ್ ಆಗ್ತಾ ಇದ್ರು ಏರ್ಪೋರ್ಟ್ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ? ಸ್ಥಳೀಯ ಪೊಲೀಸರು, ಸಿಆರ್ಪಿಎಫ್, ಪ್ರೋಟೋಕಾಲ್ ಅಧಿಕಾರಿಗಳು ಎಲ್ಲರೂ ಇದ್ದು ಎಷ್ಟೊಂದು ಸ್ಮಗ್ಲಿಂಗ್ ಹೇಗೆ ಸಾಧ್ಯ ಅನ್ನೋದೇ ಪ್ರಶ್ನೆ ಹುಟ್ಟುಕೊಂಡಿದೆ. ಇನ್ನು ರಮ್ಯಾ ರಾವ್ 2 ತಿಂಗಳಲ್ಲಿ 27 ಬಾರಿ ದುಬೈ ಟು ಬೆಂಗಳೂರು ಓಡಾಡಿರೋ ಬಗ್ಗೆ ಡಿಆರ್ಐ ಅಧಿಕಾರಿಗಳೇ ಕೋರ್ಟ್ನಲ್ಲಿ ಹೇಳಿದ್ರು. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಒಂದ್ ಕಡೆ ನಟಿ ರಮ್ಯಾ ರಾವ್ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ರೆ ಇಡೀ ಪ್ರಕರಣದ ರೂವಾರಿ, ಇಡೀ ಪ್ರಕರಣದ ಕಿಂಗ್ ಪಿನ್ ತರುಣ್ ಕೂಡ ಈಗ ಡಿಆರ್ಐ ಅಧಿಕಾರಿಗಳ ವಶದಲ್ಲಿದ್ದಾನೆ. ಬಟ್ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ ಅರ್ಜಿಯ ವಿಚಾರಣೆ ಆರಂಭ ಆಗಿದ್ದು ವಾದ ಪ್ರತಿವಾದ ಎರಡೂ ಕೂಡ ಮುಕ್ತಾಯ ಆಗಿದೆ. ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಹಾಗಾಗಿ ತರುಣ್ ಪಾಲಿಗೆ ಇವತ್ತು ಬಿಗ್ ಡೇ. ಏನಾಗುತ್ತೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ದುಬೈ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಾ ಇದೆ. ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಜೊತೆಗೆ ರನ್ಯಾ ಸ್ನೇಹಿತ ತರುಣ್ ಕೊಂಡೂರು ರಾಜು ವಿಚಾರಣೆ ಕೂಡ ನಡೆಸಿದ್ದು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇವೆ. ಇಂದು ತರುಣ್ ಕೊಂಡೂರು ಜಾಮೀನು ಭವಿಷ್ಯ. ಇನ್ನು ರನ್ಯಾ ಸ್ನೇಹಿತ ಟಾಲಿವುಡ್ ನಟ ತರುಣ್ ಕೊಂಡೂರು ರಾಜು ಜಾಮೀನು ಭವಿಷ್ಯ ಹೊರಬೀಳಲಿದೆ. ವಾದ ಪ್ರತಿವಾದ ಆಲಿಸಿ ನಿನ್ನೆ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿದ್ದು ಇಂದು ಆದೇಶವನ್ನ ಪ್ರಕಟಿಸಲಿದೆ. ಜೊತೆಗೆ ಇತ್ತ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ರನ್ಯಾ ಜಾಮೀನು ಅರ್ಜಿ ವಜಾ ಮಾಡಿತ್ತು. ಈ ಹಿನ್ನೆಲೆ ರನ್ಯಾ ಜಾಮೀನಿಗಾಗಿ ಮೇಲ್ಮನವಿ ಸಲ್ಲಿಸಿದ್ದಾಳೆ. ಕೆಂಪೇಗೌಡ ಏರ್ಪೋರ್ಟ್ ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದ್ಯಾ? ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಯಾಕಂದ್ರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಸಿಕ್ಕಿಬಿದ್ದ 75 ಕೋಟಿ ಮೌಲ್ಯದ ಎಂಡಿಎಂಇ ಏರ್ಪೋರ್ಟ್ ಮುಖಾಂತರವೇ ಸಾಗಾಟ ಆಗಿತ್ತಂತೆ. ಮತ್ತು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೂಡ ಇದೇ ಕೆಇಎಎಲ್ ಮುಖಾಂತರವೇ ನಡೀತಾ ಇತ್ತು. ಹಾಗಾದ್ರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸ್ಮಗ್ಲಿಂಗ್ ಮಾಡೋದು ಅಷ್ಟೊಂದು ಸುಲಭವಾ? ಒಂದ್ ಕಡೆ ಡ್ರಗ್ಸ್, ಮತ್ತೊಂದ್ ಕಡೆ ಚಿನ್ನದ ಸ್ಮಗ್ಲಿಂಗ್ ಆಗ್ತಾ ಇದ್ರು ಏರ್ಪೋರ್ಟ್ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ? ಸ್ಥಳೀಯ ಪೊಲೀಸರು, ಸಿಆರ್ಪಿಎಫ್, ಪ್ರೋಟೋಕಾಲ್ ಅಧಿಕಾರಿಗಳು ಎಲ್ಲರೂ ಇದ್ದು ಎಷ್ಟೊಂದು ಸ್ಮಗ್ಲಿಂಗ್ ಹೇಗೆ ಸಾಧ್ಯ ಅನ್ನೋದೇ ಪ್ರಶ್ನೆ ಹುಟ್ಟುಕೊಂಡಿದೆ. ಇನ್ನು ರನ್ಯಾ ರಾವ್ 2 ತಿಂಗಳಲ್ಲಿ 27 ಬಾರಿ ದುಬೈ ಟು ಬೆಂಗಳೂರು ಓಡಾಡಿರೋ ಬಗ್ಗೆ ಡಿಆರ್ಐ ಅಧಿಕಾರಿಗಳೇ ಕೋರ್ಟ್ನಲ್ಲಿ ಹೇಳಿದ್ರು. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಒಂದ್ ಕಡೆ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ರೆ, ಇಡೀ ಪ್ರಕರಣದ ರೂವಾರಿ, ಇಡೀ ಪ್ರಕರಣದ ಕಿಂಗ್ ಪಿನ್ ತರುಣ್ ಕೂಡ ಈಗ ಡಿಆರ್ಐ ಅಧಿಕಾರಿಗಳ ವಶದಲ್ಲಿದ್ದಾನೆ. ಬಟ್ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ ಅರ್ಜಿಯ ವಿಚಾರಣೆ ಆರಂಭ ಆಗಿದ್ದು ವಾದ ಪ್ರತಿವಾದ ಎರಡೂ ಕೂಡ ಮುಕ್ತಾಯ ಆಗಿದೆ. ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಹಾಗಾಗಿ ತರುಣ್ ಪಾಲಿಗೆ ಇವತ್ತು ಬಿಗ್ ಡೇ. ಏನಾಗುತ್ತೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ದುಬೈ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಾ ಇದೆ. ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಜೊತೆಗೆ ರನ್ಯಾ ಸ್ನೇಹಿತ ತರುಣ್ ಕೊಂಡೂರು ರಾಜು ವಿಚಾರಣೆ ಕೂಡ ನಡೆಸಿದ್ದು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇವೆ. ಇಂದು ತರುಣ್ ಕೊಂಡೂರು ಜಾಮೀನು ಭವಿಷ್ಯ. ಇನ್ನು ರನ್ಯಾ ಸ್ನೇಹಿತ ಟಾಲಿವುಡ್ ನಟ ತರುಣ್ ಕೊಂಡೂರು ರಾಜು ಜಾಮೀನು ಭವಿಷ್ಯ ಹೊರಬೀಳಲಿದೆ. ವಾದ ಪ್ರತಿವಾದ ಆಲಿಸಿ ನಿನ್ನೆ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿದ್ದು ಇಂದು ಆದೇಶವನ್ನ ಪ್ರಕಟಿಸಲಿದೆ. ಜೊತೆಗೆ ಇತ್ತ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ರನ್ಯಾ ಜಾಮೀನು ಅರ್ಜಿ ವಜಾ ಮಾಡಿತ್ತು. ಈ ಹಿನ್ನೆಲೆ ರನ್ಯಾ ಜಾಮೀನಿಗಾಗಿ ಮೇಲ್ಮನವಿ ಸಲ್ಲಿಸಿದ್ದಾಳೆ. ಕೆಂಪೇಗೌಡ ಏರ್ಪೋರ್ಟ್ ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದ್ಯಾ? ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಯಾಕಂದ್ರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಸಿಕ್ಕಿಬಿದ್ದ 75 ಕೋಟಿ ಮೌಲ್ಯದ ಎಂಡಿಎಂಇ ಏರ್ಪೋರ್ಟ್ ಮುಖಾಂತರವೇ ಸಾಗಾಟ ಆಗಿತ್ತಂತೆ. ಮತ್ತು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೂಡ ಇದೇ ಕೆಇಎ